ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ರೆಸಿಪಿ ತಂದಿದ್ದೀನಿ. ಪನ್ನೀರು ಕ್ಯಾಬೇಜನ್ನ ಬಳಸ್ಕೊಂಡು ಗ್ರೀನ್ ರೈಸ್ ಮಾಡೋಣ. ಪನ್ನೀರ್ ಗ್ರೀನ್ ರೈಸ್ ಮಾಡೋಣ ಬನ್ನಿ. ಈ ರೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಈಗ ಪ್ಯಾನ್ ಇಕ್ಕಿದ್ದೀನಿ. ಪ್ಯಾನಿಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಪ್ಯಾನಿಗೆ 6 ಮೆಣಸಿನ್ಕಾಯಿ, ಸ್ಟೆಮ್ಸ್, ಕೊತ್ತಂಬರಿ ಸೊಪ್ಪುದು ಸ್ಟೆಮ್ಸ್ ಇದು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನ ಒಂದು 2 ಸ್ಪೂನ್ ಆಗುವಷ್ಟು ಪೀನಟ್ಸ್, ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ಆಯಿಲ್ ಹಾಕಂಗಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈಸಿಯಾಗಿರುತ್ತೆ ಇದು ರೈಸು. ಬಿಗಿನರ್ಸು ಆರಾಮಾಗಿ ಮಾಡ್ಕೋಬೋದು. ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಇದು. ಒಂದು 10 to 15 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು ಈ ರೈಸ್ನ. ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿರುತ್ತೆ ಇದು. ನೋಡಿ ಇವಾಗ ಇಷ್ಟಾಗಿದೆ ಇದು. ಇವಾಗ ಇದು ಪ್ಯಾನ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ 1/2 ಸ್ಪೂನು ಜೀರಿಗೆ, ಇವಾಗ ಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಇದರಲ್ಲಿ ಇವಾಗ ಫ್ರೈ ಆಗುತ್ತೆ ಇದು. ಇದನ್ನ ಇವಾಗ ಕೂಲ್ ಆಗೋಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ನೆಕ್ಸ್ಟು ವೆಜ್ಜಸ್ನೆಲ್ಲ ಕಟ್ ಮಾಡಿಕೊಳ್ಳೋಣ. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಕೂಲ್ ಆಗಲಿ. ಕೂಲ್ ಆದಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನ ಇದು ಕೂಲ್ ಆಗ್ತಾ ಇರಲಿ. ಈಗ ವೆಜ್ಜಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಪನ್ನೀರನ್ನ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿಲ್ಲ ಜಾಸ್ತಿ, ಸ್ಮಾಲ್ ಪೀಸಸ್ ಆಗಿ ಮಾಡಬೇಕು. ತೆಗೆದಿಟ್ಕೊಳ್ಳೋಣ. ಕ್ಯಾಬೇಜ್ ತೊಗೊಂಡಿದ್ದೀನಿ. ಕ್ಯಾಬೇಜು ಹಾಫ್ ಸಾಕು. ಹಾಫ್ನ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದನ್ನ ಫುಲ್ಲು ಮೀಡಿಯಮಾಗಿ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ. ಬ್ಯಾಚುಲರ್ಸು ಅವರೆಲ್ಲ ಬಿಗಿನರ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಟಿಫನ್ಗೆ. ಕಟ್ಟಾಗಿದೆ. ಇದೊಂದು ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಒಂದು ಕ್ಯಾಪ್ಸಿಕಮ್, ಇದು ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಇದನ್ನ ಒಂದು ಸ್ಲೈಸ್ ಆಗಿ ಚಾಪರಲ್ಲಿ ಕಟ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಈಸಿಯಾಗಿ 10 to 15 ಮಿನಿಟ್ಸ್ ಆರಾಮಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. ಲಂಚ್ಗೆ, ಬಾಕ್ಸ್ಗೆ, ಮಕ್ಕಳಿಗೆಲ್ಲ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಬರುತ್ತಿದೆ. ಒಂದು ಆನಿಯನ್ ಕಟ್ ಮಾಡ್ಕೊಳ್ಳೋಣ. ಇದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಸ್ಲೈಸಾಗಿ ಈ ಥರ ಕಟ್ ಮಾಡಿಕೊಂಡು ಈ ಒಂದು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಅದು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ವೆಜ್ಜೀಸ್ ಎಲ್ಲ ಕಟ್ ಮಾಡಾಗಿದೆ. ಆದರೆ ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಅದು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ಆನಿಯನ್ ಸ್ವಲ್ಪ ಕ್ಯಾಬೇಜನ್ನು
ಕ್ಯಾಪ್ಸಿಕಮ್ ಇದು ಸ್ವಲ್ಪ ಫ್ರೈ ಆಗಿ, ಜಾಸ್ತಿ ಫ್ರೈ ಆಗಬಾರ್ದು, ಕ್ರಂಚಿ ಥರ ಇರಬೇಕು ಸ್ವಲ್ಪ. ನೋಡಿ ಇಷ್ಟು ಕ್ರಂಚಿ ಆದರೆ ಸಾಕು. ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊನು ಸ್ವಲ್ಪ ಫ್ರೈ ಆಗಬೇಕು. ಕ್ರಂಚಿನೆಸ್ ಆಗಿರಬೇಕು, ಇದು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಈಗ ಪನ್ನೀರ್ ಹಾಕೊಳ್ಳೋಣ. ಹಾಗೆ ನಾವು ರೋಸ್ಟ್ ಮಾಡಿ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಆ ಪೇಸ್ಟ್ ಹಾಕೊಳ್ಳೋಣ. ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಇವಾಗ. ಜಾಸ್ತಿ ಉಳಿಯುವಂಥ ಅವಶ್ಯಕತೆ ಇರೋಲ್ಲ, ಆಗಲೇ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಸೆಟ್ ಆಗುತ್ತೆ ನೀಟಾಗಿ. ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿ ಇದು. ನೋಡಿ ಇಷ್ಟಾಗಿದೆ ಇವಾಗ, ಇದು ಸಾಕಿ. ಈಗ ಆಲ್ರೆಡಿ ರೈಸ್ನ ಮಾಡಿ ರೆಡಿ ಇಟ್ಕೊಂಡಿದ್ದೆ ನಾನು. ಒಂದ್ಸತಿ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ. ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ, ಟೇಸ್ಟಿಯಾಗಿರುತ್ತೆ. ಕಲರು ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನಾಗಿ. ಸ್ವಲ್ಪ ಲೆಮನ್ ಬಿಟ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್. ಇದಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ನೋಡಿ ರೆಡಿಯಾಗಿದೆ. ಸೂಪರ್ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಪನ್ನೀರ್ ಗ್ರೀನ್ ರೈಸ್. ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.